Good morning, students. This is the 11th session of Mangalore University, first BBA, second SEM, Accounting 2 subject. In the last session, we have answered a problem on the preparation of income and expenditure account and closing balance sheet when we are given the opening balance sheet, receipts and payment account and other adjustments. Today, let us answer a problem of different type wherein you are given a receipts and payment account and certain additional information wherein the values of assets and liabilities of the concern at the beginning of the year and at the end of the year are given separately. That means opening values of certain assets and liabilities are given separately and closing values of certain assets and liabilities are given separately in the question, and certain other adjustments are also given to you. Now the question is how to prepare income and expenditure account and balance sheet. So when a question is given on the preparation of final accounts of a non-trading concern, first of all you have to find out whether this concern is a newly started concern or an old concern. About it I told you already in my previous video lecture. ಒಂದು ಪ್ರಾಬ್ಲಮ್ ಕೊಟ್ಟಾಗ ಫಸ್ಟಿಗೆ ನೀವು ನೋಡಬೇಕಾದದ್ದು ಪ್ರಾಬ್ಲಮಲ್ಲಿ ಇಲ್ಲಿ ಕೊಟ್ಟಂಥ ಕನ್ಸರ್ನ್ ಪ್ರಾಬ್ಲಮಲ್ಲಿ ಹೇಳಿದಂಥ ಕನ್ಸರ್ನ್ ನ್ಯೂಲಿ ಸ್ಟಾರ್ಟೆಡ್ ಕನ್ಸರ್ನ ಅಥವಾ ಆಲ್ರೆಡಿ ಹಿಂದೆ ಎಸ್ಟಾಬ್ಲಿಷ್ ಆಗಿದ್ದ ಕನ್ಸರ್ನ ಓಲ್ಡ್ ಕನ್ಸರ್ನ ಅಂತೇಳಿ ನೋಡಬೇಕು. ಯಾಕೆ ಅಂತೇಳಿದರೆ ನ್ಯೂಲಿ ಸ್ಟಾರ್ಟೆಡ್ ಕನ್ಸರ್ನ್ ಆದರೆ ನಾವು ಈ ವರ್ಷ ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಕ್ರಿಯೇಟ್ ಮಾಡುವಂಥದ್ದು, ಕ್ಯಾಪಿಟಲ್ ರಿಸಿಪ್ಟ್ಸ್ಗಳನ್ನು ಆ್ಯಡ್ ಮಾಡಿ ನಾವು ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ಕ್ರಿಯೇಟ್ ಮಾಡ್ತೇವೆ ನಾನ್ ಟ್ರೇಡಿಂಗ್ ಕನ್ಸರ್ನಲ್ಲಿ. ಆದ್ದರಿಂದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಇರುವುದಿಲ್ಲ ನ್ಯೂಲಿ ಸ್ಟಾರ್ಟೆಡ್ ಕನ್ಸರ್ನ್ ಆದರೆ, ಪ್ರಾಬ್ಲಮ್ ಓದುವಾಗ ಗೊತ್ತಾಗ್ತದೆ. ಬಟ್ ಎಕ್ಸಿಸ್ಟಿಂಗ್ ಕನ್ಸರ್ನ್ ಅಥವಾ ಓಲ್ಡ್ ಕನ್ಸರ್ನ್ ಆಲ್ರೆಡಿ ಇದ್ದಂಥ ಕನ್ಸರ್ನ್ ಅಂತೇಳಿ ಆದರೆ ಆ ಫರ್ಮಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಇರ್ತದೆ. ದಟ್ ಕನ್ಸರ್ನ್ ಆಲ್ರೆಡಿ ಹ್ಯಾಸ್ ಓಪನಿಂಗ್ ಕ್ಯಾಪಿಟಲ್ ಫಂಡ್, ಪ್ರೀವಿಯಸ್ ಇಯರ್ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕ್ರಿಯೇಟ್ ಮಾಡಿರ್ಬೋದು ಹಿಂದಿನ ವರ್ಷಗಳಲ್ಲಿ. ಆದ್ದರಿಂದ ಪ್ರಾಬ್ಲಮಲ್ಲಿ ಫಸ್ಟಿಗೆ ನೋಡಬೇಕು ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರಾ ಅಂತೇಳಿ. ಓಲ್ಡ್ ಕನ್ಸರ್ನ್ ಆದರೆ ಪ್ರಾಬ್ಲಮ್ ಇಡೀ ಓದಿ ನೋಡಿ ಕಂಪ್ಲೀಟ್ ಪ್ರಾಬ್ಲಮನ್ನು ನೋಡಬೇಕು ನೀವು. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರಾ ಅಂತೇಳಿ ನೋಡಿ. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕೊಡದಿದ್ದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಫಸ್ಟ್ ಬೈ ಪ್ರಿಪೇರಿಂಗ್ ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. In the case of newly started concern, question of ascertaining opening capital fund does not arise. Only in the case of old concern, if opening capital fund is not given in the question, you will find out the opening capital fund by preparing opening balance sheet. ಹೇಳಿದ್ದು ಕರೆಕ್ಟ್ ಅರ್ಥ ಆಯಿತು ಅಂತ ಹೇಳಿ ಗ್ರಹಿಸ್ತೇನೆ ನಾನು. ನ್ಯೂಲಿ ಸ್ಟಾರ್ಟೆಡ್ ಕನ್ಸರ್ನ್ ಆದರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಈ ವರ್ಷ ಕ್ರಿಯೇಟ್ ಮಾಡುವಂಥದ್ದು, ಆದ್ದರಿಂದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಇದ್ದ ಕನ್ಸರ್ನ್ ಓಲ್ಡ್ ಕನ್ಸರ್ನ್ ಅಂತೇಳಿ ಆದರೆ ಅದರಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಇರಬೇಕು. ಸೊ ಪ್ರಾಬ್ಲಮ್ ಫುಲ್ ಓದಿ ನೋಡಬೇಕು ನೀವು. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕೊಡೋದಿದ್ದರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಅದಾದ ನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡುವಂಥದ್ದು. ಇವತ್ತಿನ ಪ್ರಾಬ್ಲಮಲ್ಲಿ ವೆನ್ ಯು ಗೋ ಥ್ರೂ ದ ಕ್ವಶನ್ ಯು ವಿಲ್ ಕಮ್ ಟು ನೋ ದ್ಯಾಟ್ ದಿಸ್ ಈಸ್ ನಾಟ್ ಎ ನ್ಯೂಲಿ ಸ್ಟಾರ್ಟೆಡ್ ಕನ್ಸರ್ನ್. ದಿಸ್ ಕರಾವಳಿ ಕ್ಲಬ್ ಈಸ್ ನಾಟ್ ಎ ನ್ಯೂಲಿ ಸ್ಟಾರ್ಟೆಡ್ ಕನ್ಸರ್ನ್ because here in the additional information opening values of certain assets and liabilities are given to you separately. Opening values are given, closing values are given. So since opening values of various assets and liabilities are given separately, it means that it is not a newly started concern. It is an old concern and this concern must have certain amount of opening capital fund. ಈ ಫರ್ಮಿಗೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಇರಬೇಕು. ಕೊಟ್ಟಿದ್ದಾರಾ ಅಂತೇಳಿ ನೋಡಿ. ಪ್ರಾಬ್ಲಮಲ್ಲಿ ಓದಿ ನೋಡುವಾಗ ವೆನ್ ಯು ಗೋ ಥ್ರೂ ದ ಕ್ವಶನ್ ಯು ಡೋಂಟ್ ಫೈಂಡ್ ಎನಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಎನಿವೇರ್. ಕ್ವಶನಲ್ಲಿ ಎಲ್ಲಿ ಸಹ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕೊಡಲಿಲ್ಲ. ಸೊ ಲೆಟ್ ಅಸ್ ಫೈಂಡ್ ಔಟ್ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಫಸ್ಟ್ ಬೈ ಪ್ರಿಪೇರಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಫಸ್ಟಿಗೆ ಮಾಡಬೇಕು. ಸೊ ಗಿವ್ ದ ಹೆಡ್ಡಿಂಗ್ ಕರಾವಳಿ ಕ್ಲಬ್ಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ಎಟ್ 1/1/2015. ಸಿ ಆಸ್ ಆನ್ 31st December 2014 ಅಂತ ಹೇಳಿದರೆ ಆಸ್ ಆನ್ 1/1/2015 ಅಂತೇಳಿ ಅರ್ಥ. ಸೊ ಆಸ್ ಆನ್ 1/1/2015. ಸೊ ರೈಟ್ ಹ್ಯಾಂಡ್ ಸೈಡ್ assets, left hand side liabilities, rupees. Go through the question.
Now you will go through the debit side of receipts and payment account. Here opening cash and bank balances are given. It must come in the opening balance sheet asset side. So on the asset side you write cash 2000, bank 10,000. Then on the debit side you have subscriptions received for the year 2014 is 200. ಕಳೆದ ವರ್ಷ ಔಟ್ಸ್ಟ್ಯಾಂಡಿಂಗ್ ಇದ್ದದ್ರಲ್ಲಿ 200 ರೂಪೀಸ್ ಈ ವರ್ಷ ರಿಸೀವ್ ಮಾಡಿದ್ದೀರಿ. ಬಟ್ ಯು ವಿಲ್ ಗೋ ಥ್ರೂ ದ ಅಡಿಷನಲ್ ಇನ್ಫಾರ್ಮೇಷನ್. ಬೇರೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ ನೋಡಿ. ಹಿಯರ್ ಯು ಹ್ಯಾವ್ ಆನ್ ಇನ್ಫಾರ್ಮೇಷನ್ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಆಸ್ ಆನ್ 31st December 2014 is 1000. So total amount outstanding for last year is 1000. That is an asset. Write it on the asset side of opening balance sheet. Subscriptions receivable as on 31st December 2014 is 1000. Total outstanding is 1000, out of which you have received this year rupees 200. So still outstanding is 800. That must come in the closing balance sheet on the asset side. ಅದು ಮತ್ತೆ ನೋಡುವ. ಈಗ ನಾವು ಮಾಡ್ತಾ ಇರೋದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಟು ಇಂಟ್ರೆಸ್ಟ್ ಫ್ರಮ್ 5% ಗೌರ್ಮೆಂಟ್ ಬಾಂಡ್ಸ್ 2000 ಅಂತೇಳಿ ಹೇಳಿದ್ದಾರೆ. ಗೌರ್ಮೆಂಟ್ ಬಾಂಡ್ಸಿನ ಮೇಲೆ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದೇವೆ ನಾವು ಈ ವರ್ಷ 2000. ಹಾಗಿದ್ರೆ ನಮ್ಮ ಸಂಸ್ಥೆಯಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗೌರ್ಮೆಂಟ್ ಬಾಂಡ್ಸ್ ಕೊಟ್ಟಿದ್ದಾರಾ ನೋಡಿ ಪ್ರಾಬ್ಲಮಲ್ಲಿ. ವೆನ್ ಯು ಗೋ ಥ್ರೂ ದ ಕ್ವಶನ್ you don't get any information relating to government bonds separately here in the additional information. Opening value ಕೊಡಲಿಲ್ಲ government bonds ಇದು. Now you will find out the value of government bonds. ಹೇಗೆ ಫೈಂಡ್ ಔಟ್ ಮಾಡೋದು? 5% ಅಂದರೆ 2000. 5% ಇಂಟ್ರೆಸ್ಟ್ ಬಂದಾಗ ನಮಗೆ 2000 ಅಮೌಂಟ್ ಬಂದಿದೆ. ಹಾಗಿದ್ರೆ 100 ಅಂದರೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದರೆ ಯಾವಾಗಲೂ 100. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಫೈಂಡ್ ಔಟ್ ಮಾಡಿ ಗೌರ್ಮೆಂಟ್ ಬಾಂಡ್ಸ್ 5% is equal to 2000. ಹಾಗಿದ್ರೆ 100% ಅಂದರೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ 40,000 ಬರ್ತದೆ. ಅದನ್ನು ಬರೀರಿ ಅಸೆಟ್ ಸೈಡಲ್ಲಿ. ಗೌರ್ಮೆಂಟ್ ಬಾಂಡ್ಸ್ 40,000. ಈ 40,000 ಮೇಲೆ 5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ ಇದೇ ಅಮೌಂಟ್ ಬರ್ತದೆ ನೋಡಿ ನಿಮಗೆ 2000 ಬರ್ತದೆ. 40,000 × 5/100 ಅಷ್ಟು ಇನ್ವೆಸ್ಟ್ಮೆಂಟ್ ಇದೆ ನಮ್ಮ ಹತ್ರ ನಮ್ಮ ಸಂಸ್ಥೆಯಲ್ಲಿ. ಇಟ್ ಈಸ್ ಆನ್ ಇಂಪ್ಲಾಯ್ಡ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಯು ಹ್ಯಾವ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಸೇಲ್ ಆಫ್ ಓಲ್ಡ್ ಫರ್ನಿಚರ್. ಈ ವರ್ಷ ಸೇಲ್ ಮಾಡಿದ್ದು ಫರ್ನಿಚರ್ ಅದು ಬರೀಲಿಕ್ಕೆ ಇಲ್ಲ. ಕ್ಯಾಂಟೀನ್ ಕಲೆಕ್ಷನ್ ಬರೀಲಿಕ್ಕಿಲ್ಲ. ಡೊನೇಷನ್ ಫಾರ್ ಬಿಲ್ಡಿಂಗ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಲಿಕ್ಕಿಲ್ಲ. ಇದು ಯಾವುದು ಸಹ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವುದಿಲ್ಲ. ಈ ವರ್ಷ ನಾವು ಡೊನೇಷನ್ ರಿಸೀವ್ ಮಾಡಿದ್ದು ಬಿಲ್ಡಿಂಗ್ ಫಂಡಿಗೆ, ಅದರಿಂದ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವುದಿಲ್ಲ ಅದು. ಸಿಮಿಲರ್ಲಿ ಫರ್ನಿಚರ್ ಸೇಲ್ ಮಾಡಿದ್ದು ಈ ವರ್ಷ ಸೇಲ್ ಮಾಡಿದ್ದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವುದಿಲ್ಲ. ಇಲ್ಲಿ ಪೇಮೆಂಟ್ ಸೈಡಲ್ಲಿ ನೋಡಿ ಸ್ಯಾಲರಿ ಟು ಸ್ಟಾಫ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಸೆಕ್ರೆಟರೀಸ್ ರೆಮ್ಯುನರೇಷನ್ ಇದು ಯಾವುದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವುದಿಲ್ಲ. ಸಿಮಿಲರ್ಲಿ ಫರ್ನಿಚರ್ ಪರ್ಚೇಸ್ಡ್, ಬಿಲ್ಡಿಂಗ್ಸ್ ಪರ್ಚೇಸ್ಡ್ ಇದೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವುದಿಲ್ಲ. ಬಿಕಾಸ್ ದಿಸ್ ಆರ್ ಆಲ್ ದ ಅಮೌಂಟ್ ಯು ಹ್ಯಾವ್ ಸ್ಪೆಂಟ್ ಡ್ಯೂರಿಂಗ್ ದ ಇಯರ್. ನ್ಯೂಸ್ ಪೇಪರ್ won't come. Similarly, closing cash and bank balance will appear in the closing balance sheet asset side. Come to the adjustment now or additional information. Here subscriptions receivable ಈ ಕಾಲಮ್ ನೋಡ್ಬೇಕು ನೀವು. ಆಸ್ ಆನ್ 31st December 2014 ಅಂದರೆ 1/1/2015 ಅಂತ ಹೇಳಿ ಅರ್ಥ. ಸೊ ಇಲ್ಲಿ subscriptions receivable 1000 already you have written. Subscription receivable as on 31st December 2014 1000 you have written. Next you say subscriptions received in advance 200. That means it is a liability. Any income received in advance is a liability. So write it on the liability side. Subscription received in advance as on 31st December 2014 200. Next, salary to staff outstanding. Salary is an expenditure. So payable means it is a liability. So on the liability side you write salary to staff outstanding as on 31st December 2014 2000. Next one, canteen expenses prepaid. Any expenditure paid in advance is an asset. As on 31st December 2014 1000 ಇದೆ, ಅದನ್ನು asset side ಅಲ್ಲಿ ಬರೀರಿ. Canteen expenses paid in advance as on 31st December 2014 1000. Next, construction expenses outstanding at the end of the year. ಇಲ್ಲಿ ಓಪನಿಂಗ್ ವ್ಯಾಲ್ಯೂ ಇಲ್ಲ, ಅದು ಬರೀಲಿಕ್ಕಿಲ್ಲ. ಫರ್ನಿಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ asset, ಓಪನಿಂಗ್ ವ್ಯಾಲ್ಯೂ 10,000. Write it on the asset side. Furniture 10,000.
Now come to the other information. Book value of furniture sold won't affect your opening balance sheet. Subscriptions due for the year 2015 ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇರೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತದೆ, ಅದು ಬರೀಲಿಕ್ಕಿಲ್ಲ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ won't come under opening balance sheet. Now total the opening balance sheet, asset side total will be more. Total is 64,000. Same total you write on the liability side. Find out the balancing figure. Balancing figure is 61,800. This is nothing but opening capital fund. ಈ ಓಪನಿಂಗ್ ಕ್ಯಾಪಿಟಲ್ ಫಂಡನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಲಿಕ್ಕೆ ಬೇಕಾಗ್ತದೆ, ಆದ್ದರಿಂದ ಇದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಫೈಂಡ್ ಔಟ್ ಮಾಡಿ ಆಯಿತು. ನಾವು ಲೆಟ್ ಅಸ್ ಪ್ರಿಪೇರ್ income and expenditure account. Give the heading Karavali Club's income and expenditure account for the year ending 31st December 2015. Now you will go through the debit side of receipts and payment account and you will choose only revenue receipts. Now receipts and payment account in a debit side alli kottanta revenue receipts annu matra tagolbeku. Then while recording each item you have to find out whether any other information relating to that item is given in the receipts and payment account or in the additional information. So illi kotta revenue receipts income and expenditure account in a credit side alli bartade. Revenue receipts means receipts which are recurring in nature, repetitive in nature. Similarly on the payment side, here you will have both capital expenditure and revenue expenditure in the receipts and payment account on the credit side, but you will take only revenue expenditure and you will record them on the debit side of income and expenditure account. But while recording an item, find out whether any other adjustment relating to that item is given in the question. Now come to the debit side of receipts and payment account. Two balance brought down, opening cash and bank balance. You have already written it in the opening balance sheet on the asset side. It won't come under income and expenditure account. Next, second item is a subscriptions. Amount is given separately for the year 2014, 2015 and 2016. Now we are preparing the income and expenditure account of the year 2015. So you will take the amount relating to 2015, 5,000, income and expenditure account in a credit side alli bariri. By subscriptions for 2015, 5,000. Now whether any other information relating to subscriptions is given in the question, that you will find out. See here, subscriptions relating to the year 2014 is received separately. That means it is not included in the amount received for 2015. So ಇದನ್ನು ಏನು ಮಾಡಲಿಕ್ಕಿಲ್ಲ, ಕಳೆದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ದದನ್ನು ಏನು ಮಾಡಬೇಡಿ. ಹಾಗೆ ನೆಕ್ಸ್ಟ್ ಇಯರಿಗೆ ರಿಸೀವ್ ಮಾಡಿದ್ದನ್ನು ಸಹ ಸಪರೇಟ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಏನು ಮಾಡಲಿಕ್ಕಿಲ್ಲ. ಕರೆಂಟ್ ಇಯರ್ನ ಅಮೌಂಟಿಗೆ ಸಂಬಂಧಿಸಿದ ಹಾಗೆ ಬೇರೆ ಏನು ಇನ್ಫಾರ್ಮೇಷನ್ ಇದೆ ನೋಡಿ. ಲುಕ್ ಹಿಯರ್, ಸಬ್ಸ್ಕ್ರಿಪ್ಷನ್ಸ್ ರಿಸೀವೇಬಲ್ ಅಂತ ಹೇಳಿದ್ದಾರೆ. ಕಳೆದ ವರ್ಷದ ಔಟ್ಸ್ಟ್ಯಾಂಡಿಂಗ್ 1,000, ಅದರಲ್ಲಿ 200 ರಿಸೀವ್ ಮಾಡಿದ್ದೇವೆ, ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇದೆ 800. ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಬರ್ತದೆ. ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ. ನೆಕ್ಸ್ಟ್ ಐಟಮ್ ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ rupees 200. Last year you have received subscriptions relating to the current year and the amount is rupees 200. ಕಳೆದ ವರ್ಷ ಈ ವರ್ಷಕ್ಕೆ ಸಂಬಂಧಿಸಿದ ಅಮೌಂಟ್ ಅನ್ನು ರಿಸೀವ್ ಮಾಡಿದ್ದೀರಿ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಇಟ್, ಆ್ಯಡ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಸ್ ಆನ್ 31st December 2014, 200. Because here in the income and expenditure account you will consider the amount relating to the current year. ಕರೆಂಟ್ ಇಯರ್ಗೆ ಸಂಬಂಧಿಸಿದ ಅಮೌಂಟನ್ನು ಎಲ್ಲ ಬರೀಬೇಕು. ಕಳೆದ ವರ್ಷ ಅದು ರಿಸೀವ್ ಆಗಿದ್ದರೆ ಅದನ್ನು ಆ್ಯಡ್ ಮಾಡಬೇಕು, ಈ ವರ್ಷ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಹಾಗೆಯೇ ಕಳೆದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇದ್ದದ್ದು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಮಾತ್ರ ಲೆಸ್ ಮಾಡಲಿಕ್ಕೆ, ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಇದು. ಹಾಗೆ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದರೆ, ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ ದ ನೆಕ್ಸ್ಟ್ ಇಯರ್ ಈ ಅಮೌಂಟಲ್ಲಿ ಇನ್ಕ್ಲೂಡ್ ಆಗಿದ್ದರೆ ಮಾತ್ರ ಲೆಸ್ ಮಾಡಲಿಕ್ಕೆ, ಸಪರೇಟ್ ಆಗಿ ಕೊಟ್ಟರೆ ಲೆಸ್ ಮಾಡಲಿಕ್ಕಿಲ್ಲ. ಸೊ ಇಲ್ಲಿ ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ. Subscriptions due for the year 2015 was rupees 6,000. Current year's outstanding amount that you will add subscriptions due for 2015 6,000. So total to the outer column 11,200. Next item you see.
to interest from 5% government bonds, revenue receipt, interest regular ಆಗಿ ರಿಸೀವ್ ಮಾಡ್ತೇವೆ, ಆದ್ದರಿಂದ ಅದನ್ನು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀರಿ. ಬೈ ಇಂಟ್ರೆಸ್ಟ್ ಆನ್ 5% ಗೌರ್ಮೆಂಟ್ ಬಾಂಡ್ಸ್ 2000, ಅಡ್ಜಸ್ಟ್ಮೆಂಟ್ ಏನಿಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ. ನೆಕ್ಸ್ಟ್ ಒನ್, ಸೇಲ್ ಆಫ್ ಓಲ್ಡ್ ಫರ್ನಿಚರ್ 1000 ಅಂತೇಳಿ ಹೇಳಿದ್ದಾರೆ, ಸೇಲ್ ಆದದ್ದು 1000ಗೆ. ಬಟ್ ಹಿಯರ್ ಯು ಆರ್ ಟೋಲ್ಡ್ ದಟ್ ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಸೋಲ್ಡ್ ಈಸ್ 2000. So book value is 2000, selling price is 1000. So loss on sale of furniture is 1000. That should be shown on the debit side of income and expenditure account. ಇಲ್ಲಿ ಡೆಬಿಟ್ ಸೈಡಲ್ಲಿ ಬರೀರಿ, ಟು ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಫರ್ನಿಚರ್ 2000 minus 1000, that is 1000. Next, canteen collection, revenue receipt, write it on the credit side of income and expenditure account. By canteen collections 15,000. Next one, donation for building fund is a capital receipt. It must come in the closing balance sheet, liability side. Sale of old newspaper 500, revenue receipt, ಅದಕ್ಕೆ ಸಂಬಂಧಿಸಿದಾಗ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀರಿ. By sale of old newspaper 500. Now come to the credit side of receipts and payment account. You have a revenue expenditure here, salary to staff, record it on the debit side of income and expenditure account to salary to staff, and you have so many other information relating to salary to staff. Look here, salary to staff outstanding as on 31st December 2014 is 2000. Last year's outstanding salary must be deducted because here salary amount is not given separately for each year. Together they have given total amount paid. ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟದ್ದು ಅಂತ ಹೇಳಿದ್ದಾರೆ ಅವರು. ಕಳೆದ ವರ್ಷದ್ದು, ಈ ವರ್ಷದ್ದು, ನೆಕ್ಸ್ಟ್ ಇಯರ್ ಇದು ಅಂತ ಹೇಳಿ ಸಪರೇಟ್ ಆಗಿ ಕೊಡಲಿಲ್ಲ. ಆದ್ದರಿಂದ ಈ ಅಮೌಂಟಲ್ಲಿ ಕಳೆದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇನ್ಕ್ಲೂಡ್ ಆಗಿದೆ, ಅದನ್ನು ಲೆಸ್ ಮಾಡಿ. ಲೆಸ್ ಲಾಸ್ಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2000. Similarly, current year's outstanding salary is given here 1000, that you add current year's outstanding salary 1000. So total to the outer column 4000. Similarly, next item, canteen expenses, revenue expenditure, record it on the debit side of income and expenditure account to canteen expenses 12,000. You have adjustment relating to this. Look here, canteen expenses prepaid rupees 1000 as on 31st December 2014. ಕಳೆದ ವರ್ಷ ಈ ವರ್ಷಕ್ಕೆ ಕೊಟ್ಟ ಅಮೌಂಟ್ ಅದನ್ನು ಆ್ಯಡ್ ಮಾಡಬೇಕು. ಆ್ಯಂಡ್ ಹಿಯರ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಪ್ರೀಪೇಯ್ಡ್ ಫಾರ್ ನೆಕ್ಸ್ಟ್ ಇಯರ್ ಇದನ್ನು ಲೆಸ್ ಮಾಡಬೇಕು. ಕಳೆದ ವರ್ಷ ಪೇ ಮಾಡಿದ್ದನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಹಿಯರ್, ಆ್ಯಡ್ ಪ್ರೀಪೇಯ್ಡ್ ಆ್ಯಸ್ ಆನ್ 31st December 2014 1000, ಲೆಸ್ ಪ್ರೀಪೇಯ್ಡ್ ಆ್ಯಸ್ ಆನ್ 31st December 2015. ನೆಕ್ಸ್ಟ್ ಇಯರ್ಗೆ ಕೊಟ್ಟದನ್ನು ಲೆಸ್ ಮಾಡೋದು. ನೆಟ್ ಅಮೌಂಟನ್ನು ಔಟರ್ ಕಾಲಮ್ಗೆ ಬರೀರಿ 11,500. ನೆಕ್ಸ್ಟ್ ಒನ್, secretary's remuneration 1000, revenue expenditure, no adjustment for secretary's remuneration. Record it here to secretary's remuneration 1000 on the debit side of income and expenditure account. Then furniture, buildings, etc. purchased or capital expenditures must come in the closing balance sheet. Newspaper purchased, revenue expenditure, record it on the debit side of income and expenditure account to newspaper 1000. Next you have closing cash and bank balances. They must come in the closing balance sheet on the asset side. Now come to the additional information, subscription receivable, subscription received in advance, salary to staff outstanding, canteen expenses prepaid, etc. you have already recorded. Construction expenses outstanding, this is capital expenditure outstanding, so it must come in the closing balance sheet. You will add it to building on the asset side, and construction expenses outstanding must be shown as a liability on the liability side of closing balance sheet. Income and expenditure account ಅಲ್ಲಿ ಬರುವುದಿಲ್ಲ ಅದು. Now book value of furniture sold
you have considered while finding out loss on sale of furniture. Subscription due for 2015 recorded. Depreciate furniture at 10% on the closing balance. ಇಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ ಡಿಪ್ರಿಸಿಯೇಷನನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಹಾಕಬೇಕು ಅಂತೇಳಿ. ಸೊ ಕ್ಯಾಲ್ಕುಲೇಟ್ ಮಾಡಿ ಡಿಪ್ರಿಸಿಯೇಷನನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಓಪನಿಂಗ್ ವ್ಯಾಲ್ಯೂ ಯು ಟೇಕ್, ಇಟ್ ಈಸ್ ಗಿವನ್. ಓಪನಿಂಗ್ ವ್ಯಾಲ್ಯೂ ಈಸ್ 10,000. ಆ್ಯಡ್ ಎಡಿಷನ್ಸ್ ಈ ವರ್ಷ ಪರ್ಚೇಸ್ ಮಾಡಿದ್ದು 4,000 ಲೆಸ್ ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಸೋಲ್ಡ್ ಕೊಟ್ಟಿದ್ದಾರೆ 2,000. ಆಗ ನಿಮಗೆ ಅದರ ಕ್ಲೋಸಿಂಗ್ ವ್ಯಾಲ್ಯೂ ಸಿಗ್ತದೆ. ಓಪನಿಂಗ್ ವ್ಯಾಲ್ಯೂ 10,000, ಆ್ಯಡ್ ಎಡಿಷನ್ಸ್ 4,000 ಲೆಸ್ ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಸೋಲ್ಡ್ 2,000. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ 12,000. ಸೊ on 12,000 at the rate of 10% you calculate depreciation, that is 1,200. Now go through the question. See that no items are left out. ಯಾವುದು ಸಹ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆಯುವಂಥದ್ದು ಬಿಟ್ಟು ಹೋಗಲಿಲ್ಲ. ಸೊ ಟೋಟಲ್ ಮಾಡಿ, ಟೋಟಲ್ ಮಾಡುವಾಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ 28,700. ಸೇಮ್ ಟೋಟಲ್ ಯು ರೈಟ್ ಆನ್ ದ ಡೆಬಿಟ್ ಸೈಡ್. ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್, ದಟ್ ಈಸ್ ಸರ್ಪ್ಲಸ್, ಆ್ಯಂಡ್ you will get a surplus of rupees 9,000. Now proceed with the preparation of closing balance sheet. Give the heading as Karavali Club's balance sheet as at 31st December 2015. Now while preparing the closing balance sheet, you will take opening balance sheet as the base. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟ ಐಟಮ್ಸನ್ನು ನೋಡಿಕೊಂಡು ಅದಕ್ಕೆ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು ಬರೀರಿ. ಸಿ ಹಿಯರ್ in the opening balance sheet, on the asset side, opening cash and bank balances are given, but in the closing balance sheet you will record closing cash and bank balances. They are given in the receipts and payment account. Closing balance annu baribeku. Cash 800, bank 2,000. Write it here. The closing balance sheet, cash 800, bank 2,000. Then in the opening balance sheet you have subscriptions receivable as on 31st December 2014 1,000. 1,000 ಇನ್ನಷ್ಟು ಕಳೆದ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್ ಇತ್ತು ಸಬ್ಸ್ಕ್ರಿಪ್ಷನ್ಸ್, ಅದು ಫುಲ್ ರಿಸೀವ್ ಆಗಿದೆ ಈ ವರ್ಷ ನೋಡಬೇಕು ನಾವು ಪ್ರಾಬ್ಲಮಲ್ಲಿ. ವೆನ್ ಯು ಗೋ ಥ್ರೂ ದ ಕ್ವಶನ್, ಇನ್ ದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆನ್ ದ ಡೆಬಿಟ್ ಸೈಡ್ ಯು ವಿಲ್ ಗೆಟ್ ಅನ್ ಐಟಮ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಫಾರ್ 2014 200 ಮಾತ್ರ ರಿಸೀವ್ ಆಗಿದೆ. ಸೊ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಈಸ್ 800. that must come in the balance sheet, closing balance sheet on the asset side. ಇಲ್ಲಿ ಬರೀರಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಆಫ್ ಲಾಸ್ಟ್ ಇಯರ್ 1,000 ಅಲ್ಲಿ 200 ರಿಸೀವ್ ಆಗಿದೆ, ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ 800. ದೆನ್ ಕರೆಂಟ್ ಇಯರ್ಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ ಯು ಹ್ಯಾವ್ ಹಿಯರ್. ಸಬ್ಸ್ಕ್ರಿಪ್ಷನ್ಸ್ ಡ್ಯೂ ಫಾರ್ ದ ಇಯರ್ 2015 6,000. that also must come on the asset side. So outstanding subscriptions of current year 6,000. Next, go through the asset side of opening balance sheet. You have government bonds here. ಬರೀರಿ ಅದನ್ನು. ಗೌರ್ಮೆಂಟ್ ಬಾಂಡ್ಸ್ ಅಸೆಟ್ ಸೈಡಲ್ಲಿ ಬರೀಬೇಕು. ಗೌರ್ಮೆಂಟ್ ಬಾಂಡ್ಸ್ 40,000. ದೆನ್ ಯು ಹ್ಯಾವ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದಿದೆ ನೋಡಿ, ಯು ಹ್ಯಾವ್ ಫರ್ನಿಚರನ್ನು ಬರೀರಿ. ಅಡ್ಜಸ್ಟ್ಮೆಂಟ್ ವಿತ್ ಅಡ್ಜಸ್ಟ್ಮೆಂಟ್ ಬರೀಬೇಕು. ಫರ್ನಿಚರ್ 10,000. ಈ ವರ್ಷ ಪರ್ಚೇಸ್ ಮಾಡಿದ್ದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಎಡಿಷನ್ಸ್, ಫರ್ನಿಚರ್ ಪರ್ಚೇಸ್ಡ್, ಆ್ಯಡ್ ಎಡಿಷನ್ಸ್ 4,000 ಲೆಸ್ ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಸೋಲ್ಡ್ 2,000. ಲೆಸ್ ಮಾಡಬೇಕು ಬುಕ್ ವ್ಯಾಲ್ಯೂ ಅನ್ನು ಸೇಲ್ ಆದ ಫರ್ನಿಚರ್ ಇದು. ಫರ್ನಿಚರ್ 10,000, ಆ್ಯಡ್ ಎಡಿಷನ್ಸ್ 4,000 ಲೆಸ್ ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಸೋಲ್ಡ್. ಅಗೈನ್ ಲೆಸ್ ಡಿಪ್ರಿಸಿಯೇಷನ್ ಹೇಳಿದ್ದಾರೆ ನಮ್ಮಲ್ಲಿ ಹಾಕಲಿಕ್ಕೆ. ಡಿಪ್ರಿಸಿಯೇಷನ್ 1,200. ಡಿಡಕ್ಟ್ ಇಟ್. ನೆಟ್ ಅಮೌಂಟ್ ಯು ರೈಟ್ ಇನ್ ದ ಔಟರ್ ಕಾಲಮ್, that is 10,800. Next, in the opening balance sheet, what are the other items you have? On the asset side, you see canteen expenses paid in advance as on 31st December 2014 ಅಂತೇಳಿ ಹೇಳಿದ್ದಾರೆ. ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಆಸ್ ಆನ್ 31st December 2014. ಕಳೆದ ವರ್ಷ ಅಡ್ವಾನ್ಸ್ ಆಗಿ ಪೇ ಮಾಡಿದ್ದನ್ನು ಇಲ್ಲಿ ಬರೆದಿದ್ದೇವೆ. ಈ ವರ್ಷ ಅಡ್ವಾನ್ಸ್ ಆಗಿ ಪೇ ಮಾಡಿದ್ದನ್ನು ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ರೈಟ್ ಇಟ್. ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಪ್ರೀಪೇಯ್ಡ್, ಇಟ್ ಈಸ್ ಗಿವನ್ ಹಿಯರ್. ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಪ್ರೀಪೇಯ್ಡ್ 1,500. ರೈಟ್ ಆನ್ ದ ಅಸೆಟ್ ಸೈಡ್. ಓಕೆ. ಇನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ
ಅಸೆಟ್ ಸೈಡಲ್ಲಿ ಬೇರೆ ಯಾವುದೇ ಐಟಮ್ಸ್ ಇಲ್ಲ. ಕಮ್ ಟು ದ ಲಯಬಿಲಿಟಿ ಸೈಡ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಸ್ ಆನ್ 31st December 2014. ಕಳೆದ ವರ್ಷ ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದನ್ನು ಇಲ್ಲಿ ಬರೆದಿದ್ದೇವೆ. ಈ ವರ್ಷ ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಇಟ್ ಈಸ್ ಗಿವನ್ ಹಿಯರ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಸ್ ಆನ್ 31st December 2015 ಈಸ್ 100. ಇಲ್ಲಿ ಕೂಡ ಹೇಳಿದ್ದಾರೆ ನೋಡಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಕೂಡ ಗೊತ್ತಾಗ್ತದೆ ನಿಮಗೆ. 100 rupees are received in advance. So record it on the liability side. Subscription received in advance as on 31st December 2015, 100. Similarly, next item you see in the opening balance sheet. Salary to staff outstanding as on 31st December 2014. You will record salary to staff outstanding as on 31st December 2015. Adannu bariri. Salary to staff outstanding as on 31st December 2015, 1000. Now in the opening balance sheet, which is the next item. Next item is capital fund, opening capital fund. So record it, opening capital fund. Here opening balance is 61,800. To this you will add capital receipts if they are given. ಯಾವುದಾದ್ರೂ ಕ್ಯಾಪಿಟಲ್ ರಿಸಿಕ್ಟ್ ಕ್ಯಾಪಿಟಲೈಸ್ ಆಗಿದೆ ಅಂತ ಹೇಳಿದರೆ ಅದನ್ನು ಆ್ಯಡ್ ಮಾಡಬೇಕು. ಅಂಥ ಐಟಮ್ಸ್ ಯಾವುದು ಇಲ್ಲ. ಸರ್ಪ್ಲಸನ್ನು ಆ್ಯಡ್ ಮಾಡಿ. ಸರ್ಪ್ಲಸ್ ಇಸ್ 9,000. ಆ್ಯಡ್ 9,000. ಟೋಟಲ್ ಟು ದ ಔಟರ್ ಕಾಲಮ್ 70,800. ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ ಆಯಿತು ನಮಗೆ. Now you will come to receipts and payment account and other information. Here you may get certain items. So let us see which are all the items that have to be shown in the closing balance sheet. Opening cash and bank balance won't come. Subscription received in advance you have already written. Interest from 5% government bonds won't come, but government bonds we have recorded. Sale of old furniture, book value of furniture you have already adjusted. Canteen collection, revenue receipt. Donation for building fund. Building fund is a capital receipt. Record it on the liability side here. Building fund 10,000. ಅದಕ್ಕೆ ಯಾವುದು ಬೇರೆ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲ ಪ್ರಾಬ್ಲಮಲ್ಲಿ. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ರೆವೆನ್ಯೂ ರಿಸಿಟ್. ಕಮ್ ಟು ದ ಪೇಮೆಂಟ್ ಸೈಡ್. ಸ್ಯಾಲರಿ ಟು ಸ್ಟಾಫ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಸೆಕ್ರೆಟರಿ ರೆಮ್ಯುನರೇಷನ್, all are revenue expenditures, so won't come under balance sheet. Furniture you have already recorded. Furniture you have added it to furniture. Opening value ಗೆ ಆ್ಯಡ್ ಮಾಡಿ ಆಗಿದೆ. ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ, ಬರೀರಿ ಅದನ್ನು ಅಸೆಟ್ ಸೈಡಲ್ಲಿ. ಈ ವರ್ಷ ತಗೊಂಡ ಬಿಲ್ಡಿಂಗ್ ಅದು. ಸೊ ಆನ್ ದ ಅಸೆಟ್ ಸೈಡ್ ಬಿಲ್ಡಿಂಗ್ 20,000 ಇನ್ನರ್ ಕಾಲಮಲ್ಲಿ ಬರೀರಿ. ನೆಕ್ಸ್ಟ್ ನೋಡಿ ಇಲ್ಲಿ ನ್ಯೂಸ್ ಪೇಪರ್ ಬರ್ದಾಗಿದೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅದು. ಕ್ಲೋಸಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಯು ಹ್ಯಾವ್ ರಿಟರ್ನ್ ಆಲ್ರೆಡಿ. ನಾವು ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್, subscription received in advance, salary to staff outstanding, canteen expenses prepaid, you have already recorded. Now here you have an adjustment. You see construction expenses outstanding 2,000. It must be added to building. Construction expenses ಆಗೋದು ಯಾವುದಕ್ಕೆ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ. ಅದು ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಇದಕ್ಕೆ ಆ್ಯಡ್ ಮಾಡಬೇಕು. ಬಿಲ್ಡಿಂಗಿಗೆ ಆ್ಯಡ್ ಮಾಡಿ ನೆಟ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀರಿ 22,000. And construction expenses outstanding is a liability, so record it on the liability side. Construction expenses outstanding as on 31st December 2015, 2,000. ಇಷ್ಟು ಬರ್ದಾದ ಮೇಲೆ again find out whether any items are left out. ಇನ್ನೊಮ್ಮೆ ಕಂಪ್ಲೀಟ್ ಚೆಕ್ ಮಾಡಬೇಕು, ಯಾವುದೇ ಐಟಮ್ ಬಿಟ್ಟು ಹೋಗಲಿಲ್ಲ, ಎಲ್ಲ ಐಟಮ್ಸ್ ಬರ್ದಾಯಿತು. Now you will total the closing balance sheet and the balance sheet total is 83,900, both the sides. So answer these types of problems in large numbers. Try to answer as many problems as possible. Hope you have understood how to prepare opening balance sheet, how to prepare income and expenditure account, and finally how to prepare closing balance sheet. Thank you students. Have a very nice day.